Good morning everyone, welcome to the new video, and this video contains the third session of the fourth unit, and in total this is the 31st session of modern business law. In this video we will discuss the designation of public information officers. In the earlier videos we were discussed about the obligations of the public authorities. Today we shall discuss the designation of public information officers, then request for obtaining the information, very important. And third subunit is disposal of the request. These are also treated as obligations of the public authorities. First we will discuss the designation of public information officers. ಅಂದರೆ ಪ್ರತಿಯೊಂದು ಪಬ್ಲಿಕ್ ಅಥಾರಿಟಿ ಏನಿದಿರುತ್ತದಲ್ಲ, ಅಂದರೆ ಪ್ರತಿಯೊಂದು ಆಫೀಸ್ ಅನ್ಬೋದು ನಾವಿಲ್ಲಿ, ಅಥವಾ ಪ್ರತಿಯೊಂದು ಸಂಸ್ಥೆ ಅನ್ಬೋದು, ಅವರು ತಮ್ಮ ಸಂಸ್ಥೆಯಲ್ಲಿ ಒಬ್ಬ ಆಫೀಸರ್ಸನ್ನು ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತೇಳಿ ಡೆಸಿಗ್ನೇಟ್ ಮಾಡಬೇಕು, ಒಂದು ಹುದ್ದೆಯನ್ನು ಕ್ರಿಯೇಟ್ ಮಾಡಬೇಕು, ಅದಕ್ಕೆ ಒಬ್ಬರಿಗೆ ಜವಾಬ್ದಾರಿಯನ್ನು ಕೊಡಬೇಕಾಗ್ತದೆ. ಅದನ್ನು ನಾವಿಲ್ಲಿ ಡಿಸ್ಕಷನ್ ಮಾಡ್ತೀವಿ. ಮತ್ತು ನಿಮಗಿದ 5 ಮಾರ್ಕ್ಸ್ ಕ್ವಶನ್ ಇಲ್ಲಿ ಕೇಳ್ಬೋದು. ಎವ್ರಿ ಪಬ್ಲಿಕ್ ಅಥಾರಿಟಿ ಶಾಲ್ ಅಂದ್ರೆ ಏನ್ರಿ, ಕಂಪಲ್ಸರಿ, ವಿದಿನ್ 100 days of the enactment of this act, designate as many officers as the central public information officers or state public information officers as may be the case in all administrative units to provide the information to the requesting persons. ಸೊ ಈ ಒಂದು ಹೇಳಿಕೆ ಪ್ರಕಾರ, ಸಬ್ ಸೆಕ್ಷನ್ ಪ್ರಕಾರ, ಪ್ರತಿಯೊಂದು ಸಂಸ್ಥೆ ನಾವೇನು ನಿನ್ನೆ ನೋಡಿದಿವಲ್ಲ, ಏನು ಪಬ್ಲಿಕ್ ಅಥಾರಿಟೀಸ್ ಅಂದರೆ ಯಾರು, ಆ ಪಬ್ಲಿಕ್ ಅಥಾರಿಟೀಸ್ದವರು ತಮ್ಮ ಸಂಸ್ಥೆಯಲ್ಲಿ, ತಮ್ಮ ಯೂನಿಟ್ಸ್ನಲ್ಲಿ, ತಮ್ಮ ಆಫೀಸ್ನಲ್ಲಿ ಒಬ್ಬ ವ್ಯಕ್ತಿಯನ್ನು ಅಥವಾ ಒಬ್ಬ ಅಧಿಕಾರಿಯನ್ನು ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ಸ್ ಅಂತೇಳಿ ಅಪಾಯಿಂಟ್ ಮಾಡಬೇಕು. ಮತ್ತು ಅವ್ರಿಗೆ ಹೊರಗಿನ ಜನ ಅಂದರೆ ಏನು ಸಿಟಿಜನ್ಸ್ ಏನೊಂದು ಇನ್ಫಾರ್ಮೇಷನ್ ಕೇಳ್ತಾರಲ್ಲ, ಆ ಇನ್ಫಾರ್ಮೇಷನನ್ನು ಅವರು ಸರ್ವ್ ಮಾಡಬೇಕಾಗ್ತದೆ. ಇಸ್ ಇಟ್ ರೈಟ್? ದೆನ್ ಸೆಕೆಂಡ್ ಒನ್ ಈಸ್ ಎವ್ರಿ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆರ್ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆಸ್ ದ ಕೇಸ್ ಮೇ ಬಿ shall deal with request from the persons seeking information and render reasonable assistance to the person seeking such information. ಸೊ ಇಲ್ಲಿ ಏನು ನೀವು ಒಬ್ಬ ವ್ಯಕ್ತಿಯನ್ನು, ಒಬ್ಬ ಆಫೀಸರ್ನ ಅಥವಾ ಒಬ್ಬ ಅಧಿಕಾರಿಯನ್ನು ಒಂದು ಡೆಸಿಗ್ನೇಟ್ ಮಾಡ್ತಾರೆ ಆ್ಯಸ್ ಅ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತೇಳಿ, ಅವರು ನಿಮ್ಮ ಆಫೀಸಿಗೆ ಅಥವಾ ಅವರ ಆಫೀಸಿಗೆ ಬಂದಂಥ ಅರ್ಜಿಗಳನ್ನು ತಗೊಂಡು ಯಾರು ಬರ್ತಾರಲ್ಲ ಇನ್ಫಾರ್ಮೇಷನ್ ಸಲುವಾಗಿ, ಅವರ ರಿಕ್ವೆಸ್ಟನ್ನು ಡೀಲ್ ಮಾಡುವಂಥ ಕೆಲಸ ಮಾಡಬೇಕಾಗ್ತದೆ. ಮತ್ತು ಅವ್ರಿಗೆ ಬೇಕಾದಂಥ ಸಹಾಯವನ್ನು ಕೂಡ ಇಲ್ಲಿ ಮಾಡಬೇಕಾಗ್ತದೆ. ಕೆಲವೊಬ್ಬರು ಯಾವ ರೀತಿ ಇನ್ಫಾರ್ಮೇಷನ್ ಕೇಳಬೇಕು ಅನ್ನೋದನ್ನು ಗೊತ್ತಿರೋದಿಲ್ಲ, ಅವ್ರು ಬಂದು ನಿಮಗೆ ಓರಲಿ ಹೇಳ್ಬೋದು. ಸೊ ಅಲ್ಲಿಯೂ ಕೂಡ ನೀವು ಅವರಿಗೆ ಅಸಿಸ್ಟ್ ಮಾಡಬೇಕು, ಅವ್ರಿಗೆ ಏನು ಬೇಕು, ಯಾವ್ದು ಬರೀಬೇಕು ಅಥವಾ ಹೆಂಗೆ ಬರೀಬೇಕು ಅನ್ನೋದನ್ನು ಹೇಳ್ಕೊಡ್ಬೇಕಾಗ್ತದೆ. ಸೊ ಇದು ಇಸ್ ದ ಡ್ಯೂಟಿ ಆಫ್ ದಿ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್. ದ ನೆಕ್ಸ್ಟ್ ಒನ್ ಇಸ್ ದ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆರ್ ದ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆಸ್ ದ ಕೇಸ್ ಮೇ ಸೀಕ್ ದ ಅಸಿಸ್ಟೆನ್ಸ್ ಆಫ್ ಎನಿ ಅದರ್ ಆಫೀಸರ್ ಆಸ್ ಹಿ ಆರ್ ಶಿ ಕನ್ಸಿಡರ್ ಇಟ್ ನೆಸಸರಿ ಫಾರ್ ದ ಪ್ರಾಪರ್ discharge of his or her duties. ಸೊ ಅಲ್ಲಿ ನೀವು ಪಬ್ಲಿಕ್ ಆಫೀಸರ್ ಅಂತೇಳಿ, ಇನ್ಫಾರ್ಮೇಷನ್ ಆಫೀಸರ್ ಅಂತೇಳಿ ನೀವು ಅಲ್ಲಿ ಒಬ್ಬ ಅಧಿಕಾರಿನ ನೇಮಿಸಿದ್ರಿ, ಅವರ ಎಲ್ಲ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಕೊಡೋಕ್ಕಾಗೋದಿಲ್ಲ. ಅವ್ರ ಡ್ಯೂಟಿ ಏನ್ರಿ, ಹಿ ಹ್ಯಾಸ್ ಟು ರಿಸೀವ್ ದ ಅಪ್ಲಿಕೇಶನ್ಸ್ ಫ್ರಮ್ ದಿ ಪಬ್ಲಿಕ್ and that application shall be transferred to the concerned ಆಫೀಸರ್ಸ್. ಅಂದರೆ ಯಾವ
ಆ ಆಫೀಸದಲ್ಲಿರ್ತಕ್ಕಂಥ ಯಾವ ಅಧಿಕಾರಿ ಕಡೆ ಆ ಒಂದು ಇನ್ಫಾರ್ಮೇಷನ್ ಇದಿರುತ್ತೆ ಆ ಅಧಿಕಾರಿದ ಅಸಿಸ್ಟೆನ್ಸ್ ತೊಗೋಬೋದು. ಸಪೋಸ್ ಆ ಅಧಿಕಾರಿ ಇರತಕ್ಕಂಥ ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ಈ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ಗೆ ಅವ್ರು ಕೊಡಬೇಕು. ದೆನ್ ಪಬ್ಲಿಕ್ ಆಫೀಸರ್ ಏನು ಇನ್ಫಾರ್ಮೇಷನ್ ಆಫೀಸರ್ ಇದಾರಲ್ಲ ಅವರು ಅದನ್ನು ಬಂದಂಥ ಒಬ್ಬ ನಾಗರಿಕರಿಗೆ ಅದನ್ನು ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡುವಂಥ ಕೆಲಸ ಮಾಡ್ತಾರೆ. ಸೊ ಇಲ್ಲಿ ಈ ಒಂದು ಸೆಕ್ಷನ್ 5 ಏನು ಹೇಳ್ತದಪ್ಪ ಅಂದರೆ, ಎವ್ರಿ ಪಬ್ಲಿಕ್ ಅಥಾರಿಟಿ ಶಾಲ್ ಅಪಾಯಿಂಟ್ an officer as a public information officer, and his duties is he has to assist the persons who are coming to request the information, and he has to take the assistance of any other officer in whose control the information is there. ಅವ್ರದ್ದು ಅಸಿಸ್ಟ್ ತೊಗೊಂಡು ಅವ್ರಿಗೆ ನಾವು ಏನು ಮಾಡಬೇಕು ಅಂದರೆ ಬಂದಂಥ ಜನರಿಗೆ ನಾವು ಇನ್ಫಾರ್ಮೇಷನ್ನ ಒದಗಿಸುವಂಥ ಕೆಲಸ ಮಾಡಬೇಕು. Then next one is section 6 says about request for obtaining information. ಇದು ಏನು ಸಿಟಿಜನ್ಸ್ ಇದಾರಲ್ಲ ಅಥವಾ ಪಬ್ಲಿಕ್ಸ್ ಇದಾರಲ್ಲ ಅವ್ರಿಗೆ ಯಾವ ಸೆಕ್ಷನ್ ಕೆಳಗೆ ನಾವು ಇನ್ಫಾರ್ಮೇಷನ್ ಕೇಳಬೇಕು ಅನ್ನೋದನ್ನು ಈ ಸೆಕ್ಷನ್ ಹೇಳ್ತದೆ. ನಾವು ಯಾವಾಗಲೂ ಯಾವುದೇ ಒಂದು ಆಫೀಸದ ಇನ್ಫಾರ್ಮೇಷನ್ ನಮಗೆ ಬೇಕಾಗಿತ್ತು ಅಂದರೆ ನಾವು ಸೆಕ್ಷನ್ 6 ಕೆಳಗೆ ನಾವು ಏನು ಮಾಡಬೇಕಪ್ಪ ಅಂದರೆ ಒಂದು ಅರ್ಜಿ ಕೊಡಬೇಕಾಗ್ತದೆ. ಇಲ್ಲಿ ಹೇಳ್ತದೆ, ಅ ಪರ್ಸನ್ ಹೂ ಡಿಸೈರ್ಸ್ ಟು ಅಬ್ಟೇನ್ ಎನಿ ಇನ್ಫಾರ್ಮೇಷನ್ ಅಂಡರ್ ದಿಸ್ ಆ್ಯಕ್ಟ್. ಯಾವುದೇ ಒಬ್ಬ ವ್ಯಕ್ತಿ ಈ ಒಂದು ಕಾಯ್ದೆಯ ಮುಖಾಂತರ ಒಂದು ಯಾವುದೇ ಮಾಹಿತಿಯನ್ನು ತಗೋಬೇಕು ಅಂತಂದ್ರೆ ಶಾಲ್ ಮೇಕ್ ಎ ರಿಕ್ವೆಸ್ಟ್ ಇನ್ ರೈಟಿಂಗ್, electronic means in English or Hindi, or in the official language of the area in which the application is being made, accompanying such fees as may be prescribed to. ಸೊ ಇಲ್ಲಿ ಈ ಸಬ್ ಸೆಕ್ಷನ್ ನಮಗೆಲ್ಲ ಕ್ಲಿಯರ್ ಹೇಳ್ತದೆ, ಯಾವ ವ್ಯಕ್ತಿಗೆ ಯಾವ ಆಫೀಸಿಂದ ಒಂದು ಇನ್ಫಾರ್ಮೇಷನ್ ಬೇಕಾಗಿತ್ತು ಆ ವ್ಯಕ್ತಿ ಏನು ಮಾಡಬೇಕು ಅಂದರೆ ಅಂಡರ್ ಸೆಕ್ಷನ್ 6 ರೈಟಿಂಗ್ದಾಗ ಒಂದು ರಿಕ್ವೆಸ್ಟ್ ಕೊಡಬೇಕಾಗ್ತದೆ. ಮತ್ತು ಅದು ಎಲೆಕ್ಟ್ರಾನಿಕ್ ಮೀನ್ಸ್ ಇದಿರ್ಬೇಕು. ರೈಟಿಂಗ್ ಹೆಂಗಿದಿರ್ಬೇಕು ಅಂದರೆ ಐದರ್ ಕಂಪ್ಯೂಟರ್ ರೈಟಿಂಗ್ ಇದಿರಬೇಕು ಅಥವಾ ಪ್ರಿಂಟೆಡ್ ಇದಿರಬೇಕು. ಮತ್ತು ಯಾವ ಭಾಷೆದಾಗ ಕೇಳ್ಬೋದು ಅಂದ್ರೆ ಐದರ್ ಇನ್ ಇಂಗ್ಲೀಷ್ ಆರ್ ಇನ್ ಹಿಂದಿ. ಹಿಂದಿದೊಳಗೆ ಮತ್ತು ಇಂಗ್ಲೀಷ್ನಾಗ ಕೇಳ್ಬೋದು. ಅದ್ರ ಜೊತೆಗೆ ಯಾವ ಒಂದು ಲೋಕಲ್ ಏರಿಯಾದ ಲ್ಯಾಂಗ್ವೇಜ್ ಇದಿರ್ತದಲ್ಲ ಆ ಲ್ಯಾಂಗ್ವೇಜ್ದಾಗ ಕೂಡ ನೀವು ಕೇಳ್ಬೋದು. ಸಪೋಸ್ ನೀವು ಕರ್ನಾಟಕದಾಗ ನೀವು ಏನಾರ ಒಂದು ಇನ್ಫಾರ್ಮೇಷನ್ ಕೇಳತ್ತಿದ್ರಿ ಅಂದರೆ ನೀವು ಇಂಗ್ಲೀಷ್ನಾಗ ಕೇಳ್ಬೋದು, ಹಿಂದಿದಾಗ ಕೇಳ್ಬೋದು, ಅದ್ರ ಜೊತೆಗೆ ಕನ್ನಡದಾಗೂ ನೀವು ಕೇಳ್ಬೋದು. ದ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆರ್ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆಸ್ ದ ಕೇಸ್ ಮೇ ಬಿ ಆಫ್ ದಿ ಕನ್ಸರ್ನ್ ಪಬ್ಲಿಕ್ ಅಥಾರಿಟಿ. ಸೊ ಫೀಸ್ ಅಂತ ಇದಿರ್ತದೆ. ಇಲ್ಲಿ ಮಿನಿಮಮ್ ಒಂದು ಇನ್ಫಾರ್ಮೇಷನ್ ಕೇಳಬಹುದ್ರೆ ಅಟ್ಲೀಸ್ಟ್ 10 ರೂಪೀಸ್ ನೀವು IPO ಕಟ್ಟಬೇಕಾಗ್ತದೆ, ಇಂಡಿಯನ್ ಪೋಸ್ಟಲ್ ಆರ್ಡರ್ ಕಟ್ಟಬೇಕಾಗ್ತದೆ ಅಥವಾ DD ಕಟ್ಟಬೇಕಾಗ್ತದೆ. ಯಾರು ಕಟ್ಟಬೇಕು? ಟು ದಿ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆರ್ ಟು ದಿ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆಫ್ ದಟ್ ಪರ್ಟಿಕ್ಯುಲರ್ ಆಫೀಸ್. The central public information officer or the state public information officer, as the case may be, specifying the particulars of the information sought by him or her. ಅಲ್ಲಿ ಏನು ಬೇಕಲ್ಲ ಆ ಅಪ್ಲಿಕೇಶನ್ದೊಳಗೆ ನಿಮ್ಗೆ ಯಾವ ಇನ್ಫಾರ್ಮೇಷನ್ ಬೇಕು ಅನ್ನೋದನ್ನು ಕ್ಲಿಯರ್ ಮೆನ್ಷನ್ ಮಾಡಬೇಕಾಗ್ತದೆ. Then second subsection says about an application making the request for the information shall not be required to give any reasons for requesting the information. ನಿಮಗೆ ಅಲ್ಲಿರ್ತಕ್ಕಂಥ ಆಫೀಸರು ಕೇಳಬಾರ್ದು ಮತ್ತು ನೀವು ಹೇಳೋದು ಅವಶ್ಯಕತೆ ಇಲ್ಲ. ಏನಪ್ಪ ಅಂತಂದರೆ ನನಗೆ ಎದಕ್ಕೆ ಈ ಇನ್ಫಾರ್ಮೇಷನ್ ಬೇಕಾಗಿತ್ತು ಅನ್ನೋದನ್ನು ನಾವು ರೀಸನ್ಸನ್ನು ಹೇಳೋದು ಅವಶ್ಯಕತೆ ಇಲ್ಲ. ಆರ್ ಎನಿ ಅದರ್ ಪರ್ಸನಲ್ ಡೀಟೇಲ್ಸ್ ಎಕ್ಸೆಪ್ಟ್ those that may be necessary for contacting him. ಆ ಒಂದು ಅಪ್ಲಿಕೇಶನ್ದೊಳಗೆ ಎದಕ್ಕೆ ನಾ ಇದನ್ನು ಕೇಳತ್ತೀನಿ, ವಾಟ್ ಈಸ್ ದ ರೀಸನ್ ಫಾರ್ ದಿಸ್ ಇನ್ಫಾರ್ಮೇಷನ್ ಅದನ್ನು ಹೇಳೋದು ಅವಶ್ಯಕತೆ ಇಲ್ಲ. ಅಥವಾ ನಿಮ್ಮದು ಫುಲ್ ಡೀಟೇಲ್ಸನ್ನು ನಿಮ್ಮದು ಏನು ಇನ್ಫಾರ್ಮೇಷನ್ ಅಂತಿಲ್ಲ ಅದನ್ನು ಕೊಡೋದು ಅವಶ್ಯಕತೆ ಇಲ್ಲ. ಬಟ್ ಏನು ಕೊಡಬೇಕು ಅಂದರೆ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡುವಂಥ ಒಂದು ನಿಮ್ಮ ಹೆಸರು ಮತ್ತು ನಿಮ್ಮ ಕಾಂಟ್ಯಾಕ್ಟ್ ನಂಬರು ಮತ್ತು ನಿಮ್ಮ ಅಡ್ರೆಸ್ಸನ್ನು ಕೊಡಬೇಕಾಗ್ತದೆ. ಇಫ್ ಸಚ್ ಇನ್ಫಾರ್ಮೇಷನ್ ಇಸ್ ನಾಟ್ ಅವೈಲೇಬಲ್ ಇನ್ ದ ಕನ್ಸರ್ನ್ಡ್ ಆಫೀಸ್, the application may be transferred to the appropriate public authority. ಯಾವುದೇ ವ್ಯಕ್ತಿ ನಿಮ್ಮ ಆಫೀಸಿಗೆ ಬರ್ತಾನೆ, ನಿಮ್ಮ ಆಫೀಸದಾಗ ಬಂದು ಒಂದು ಇನ್ಫಾರ್ಮೇಷನ್ ಕೇಳ್ತಾನೆ, ಬಟ್ ಆ ಇನ್ಫಾರ್ಮೇಷನ್ ನಿಮ್ಮ ಆಫೀಸಿಗೆ ಸಂಬಂಧ ಇಲ್ಲದಿತ್ತು ಅಂದರೆ ಅವನು ವಾಪಸ್ ಕಳಿಸೋದಲ್ಲ.
ಅವನಿಗೆ ಸರಿಯಾದ ಒಂದು ಡೈರೆಕ್ಷನ್ ಹೇಳಬೇಕಾಗ್ತದೆ. ಇಲ್ಲ ಈ ಇನ್ಫಾರ್ಮೇಷನ್ ಈ ಆಫೀಸಲ್ಲಿ ಸಿಗೋದಿಲ್ಲ, ಈ ಇನ್ಫಾರ್ಮೇಷನ್ ಇಂಥ ಆಫೀಸಲ್ಲಿ ಸಿಗುತ್ತೆ, ಅಲ್ಲಿ ನೀವು ರಿಕ್ವೆಸ್ಟ್ ಮಾಡ್ಕೋಬೋದು. ಅಥವಾ ಅವ್ರು ಕೊಟ್ಟಂಥ ಒಂದು ರಿಕ್ವೆಸ್ಟನ್ನು ನೀವು ತೊಗೊಂಡು ಅದನ್ನು ಯಾವ ಆಫೀಸದಾಗ ಅದು ಇನ್ಫಾರ್ಮೇಷನ್ ಸಿಗುತ್ತೋ ಅಲ್ಲಿ ಅದನ್ನು ಕಳಿಸೋವಂಥ ವ್ಯವಸ್ಥೆಯನ್ನು ಮಾಡಬೇಕಾಗ್ತದೆ. ಯಾರ್ರೀ? ಐದರ್ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಆರ್ ದ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್. ಸೊ ದಿಸ್ ಈಸ್ the request for obtaining the information. Then next, disposal of request. ಈಗ ಮೇನ್ ಉದ್ದೇಶಕ್ಕೆ ಬರ್ತೀವಿ ನಾವು. ಈ ಪರ್ಟಿಕ್ಯುಲರ್ ಅಧಿನಿಯಮದ ಏನು ಉದ್ದೇಶ ಐತಿಲ್ಲ ಆ ಉದ್ದೇಶ ಯಾವತ್ತಪ್ಪ ಅಂದ್ರೆ 7th Section 7 says about disposal of the request. The central public information officer or the state public information officer, as the case may be, ಇಲ್ಲಿ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂದರೆ ಯಾರು? ಸೆಂಟ್ರಲ್ ಗೌರ್ಮೆಂಟ್ ಅದು. ದೆನ್ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂದರೆ ಸ್ಟೇಟ್ ಗೌರ್ಮೆಂಟ್ ಅದು. ಸೊ ಯಾವುದೋ ಒಂದು ಆಫೀಸದಾಗ ನೀವು ಡೆಸಿಗ್ನೇಟ್ ಮಾಡಿರ್ತಾರಲ್ಲ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಇರ್ತಾರೆ, ಅವನಿಗೆ ಅದು ಸ್ಟೇಟ್ ಗೌರ್ಮೆಂಟ್ ಇರ್ತಂದ್ರೆ ಸ್ಟೇಟ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತ ಹೇಳ್ತೀವಿ. ಸಪೋಸ್ ಅದು ಸೆಂಟ್ರಲ್ ಗೌರ್ಮೆಂಟದ ಆಫೀಸ್ ಇತ್ತಂದ್ರೆ ಸೆಂಟ್ರಲ್ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಇರ್ತೀವಿ ನಾವು ಹೇಳ್ತೀವಿ, ರೈಟ್? The central public information officer or the state public information officer, as the case may be, on receipt of the request under Section 6 shall be as expeditiously as possible, ಎಷ್ಟು ಸಾಧ್ಯತೆ ಇಲ್ಲ ಅಷ್ಟು ಬೇಗ, and in any case within 30 days of the receipt of the request, either provide the information or reject the request for any reason specified under Section 8 and 9. Section 8 ಮತ್ತು 9 ಏನು ಹೇಳ್ತದಂದ್ರೆ, Section 8 ಏನು ಹೇಳ್ತಂದ್ರೆ, ದೇರ್ ಆರ್ ಸಮ್ ಇನ್ಫಾರ್ಮೇಷನ್ ವಿಚ್ ಕೆನಾಟ್ ಬಿ ಡಿಸ್ಕ್ಲೋಸ್ಡ್. ಅದನ್ನು ಮುಂದಿನ ವಿಡಿಯೋದಾಗ ನಾವು ನೋಡ್ತೀವಿ. ಸೊ ಆ ಒಂದು ರೀಸನ್ ಹೇಳಿ ನೀವು ಅದನ್ನು ರಿಜೆಕ್ಟ್ ಮಾಡ್ಬೋದು, ಇಲ್ಲ ಇನ್ಫಾರ್ಮೇಷನ್ನ ಪ್ರೊವೈಡ್ ಮಾಡ್ಬೋದು. ಎಷ್ಟು ಬೇಗ ಆಗ್ತದೆ ಅಷ್ಟು ಬೇಗ, ಅಥವಾ ಇನ್ ಸಮ್ ಕೇಸಸ್ ವಿದಿನ್ 30 days ಅಂತ ಹೇಳ್ತಾರೆ. ಕಾಯ್ದೆ ಪ್ರಕಾರ ನಿಮ್ಮಲ್ಲಿ ಇರ್ತಕ್ಕಂಥ ಇನ್ಫಾರ್ಮೇಷನ್ನ ನೀವು ವಿದಿನ್ 30 days ಯಾರು ಕೇಳಿರ್ತಾರಲ್ಲ ಅವ್ರಿಗೆ ನೀವು ಸಪ್ಲೈ ಮಾಡಬೇಕಾಗ್ತದೆ. ಇನ್ನು ಕೆಲವೊಂದು ಕೇಸದೊಳಗೆ ಎಷ್ಟು ಸಾಧ್ಯತೆ ಅಷ್ಟು ಬೇಗ ನೀವು ಕೊಡಬೇಕಾಗ್ತದೆ. ದಟ್ಸ್ ಡಿಪೆಂಡ್ಸ್ ಅಪಾನ್ ದ ನೇಚರ್ ಆಫ್ ದಿ ಇನ್ಫಾರ್ಮೇಷನ್. ಆ್ಯಂಡ್ ಸಪೋಸ್ ನೀವು 30 daysದಾಗ ನೀವು ಇನ್ಫಾರ್ಮೇಷನ್ ಕೊಡೋಕ್ಕಾಗಲ್ಲ, ಅಟ್ಲೀಸ್ಟ್ ನೀವು ರಿಜೆಕ್ಟ್ ಮಾಡಬೇಕು ರಿಕ್ವೆಸ್ಟನ್ನು. ಹೆಂಗೆ ರಿಜೆಕ್ಟ್ ಮಾಡ್ತೀರಿ? ಫಾರ್ ಎನಿ ರೀಸನ್ ಸ್ಪೆಸಿಫೈಡ್ ಅಂಡರ್ Section 8 or 9. Section 8 ಮತ್ತು 9 ಪ್ರಕಾರ ಒಂದು ರೀಸನ್ ಹೇಳಬೇಕು. ಯಾಕಂದ್ರೆ ದೀಸ್ ಇನ್ಫಾರ್ಮೇಷನ್ ಕೆನಾಟ್ ಬಿ ಡಿಸ್ಕ್ಲೋಸ್ಡ್ ಅಂತೇಳಿ ನೀವು ಅದನ್ನು ಅವ್ರಿಗೆ ರೀಸನ್ ಹೇಳಿ ಅದನ್ನು ರಿಜೆಕ್ಟ್ ಮಾಡ್ಬೋದು. ದಿಸ್ ಇಸ್ ದ ಫಸ್ಟ್. ದ ಸೆಕೆಂಡ್ ಒನ್ ಈಸ್, ಇಫ್ ದ ಇನ್ಫಾರ್ಮೇಷನ್ ಆಫೀಸರ್ ಫೇಲ್ಸ್ ಟು ಟೇಕ್ ಎನಿ ಡಿಸಿಷನ್ ಟು ಪ್ರೊವೈಡ್ ದ ರಿಕ್ವೈರ್ಡ್ ಇನ್ಫಾರ್ಮೇಷನ್ ವಿದಿನ್ ಸ್ಪೆಸಿಫೈಡ್ ಪೀರಿಯಡ್. ವಿದಿನ್ ಸ್ಪೆಸಿಫೈಡ್ ಪೀರಿಯಡ್ ಮೀನ್ಸ್ ವಿದಿನ್ 30 days. As the case may be, shall be deemed to have refused the request. ರಿಜೆಕ್ಟ್ ಮಾಡೋದು ಬೇರೆ, ಸಪ್ಲೈ ಮಾಡೋದು ಬೇರೆ, ದೆನ್ ರೆಫ್ಯೂಸ್ ಮಾಡೋದು ಬೇರೆ. ರೆಫ್ಯೂಸ್ ಅಂದ್ರೆ ಆ ರಿಕ್ವೆಸ್ಟನ್ನು ಡಿನೈ ಮಾಡೋದು. ಅಂದರೆ ಈ ಒಂದು ಸಬ್ಸೆಕ್ಷನ್ ಏನು ಹೇಳ್ತದೆ ಅಂದ್ರೆ, ಸಪೋಸ್ ಇನ್ಫಾರ್ಮೇಷನ್ ಆಫೀಸರ್ ಫೇಲ್ಸ್ ಟು ಟೇಕ್ ಡಿಸಿಷನ್ ಐದರ್ ಟು ಪ್ರೊವೈಡ್ ಆರ್ ಟು ರಿಜೆಕ್ಟ್. ಇವೆರಡತ್ರ ಒಂದು ಡಿಸಿಷನ್ ವಿದಿನ್ ಪೀರಿಯಡ್ದಾಗ ನೀವು ತಗೋಲಿಲ್ಲ ಅಂದರೆ ಇದರ ಅರ್ಥ ಏನಪ್ಪ ಅಂದ್ರೆ ನೀವು ಅದನ್ನು ರೆಫ್ಯೂಸ್ ಮಾಡಿದಿರಿ. ಆಮೇಲೆ ನೀವು ರೆಫ್ಯೂಸ್ ಮಾಡಿದ್ರಿ ಅಂದರೆ ಯು ವಿಲ್ ಬಿ ಫೇಸ್ ಕಾನ್ಸಿಕ್ವೆನ್ಸಸ್. ಅಲ್ಲಿ ಪೆನಾಲ್ಟೀಸ್ ಅದಾವ, ಅದನ್ನು ಮುಂದೆ ನೋಡೋಣ. ಸೊ ಯು ಹ್ಯಾವ್ ಟು ಟೇಕ್ ಆಸ್ ಅ ಪಬ್ಲಿಕ್ ಆಫೀಸರ್ a decision whether to provide the information or to reject the information, reject the request. If you provided the information, then there is no problem. If you have taken the decision to reject the request, then you have to give the reasons specified under Section 8 or 9. Suppose you ಎರಡರೊಳಗೆ ಯಾವುದೋ ನೀವು ಡಿಸಿಷನ್ ತಗೊಳ್ಳಿಲ್ಲ ಅಂದ್ರೆ ಅದರ ಅರ್ಥ ಏನ್ರಿ, ನೀವು ರೆಫ್ಯೂಸ್ ಮಾಡತ್ತೀರಿ, ಡಿನೈ ಮಾಡತ್ತೀರಿ. Is it right? Then third subsection says about where a decision is taken to provide the information on payment. Suppose ನೀವು ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡುವಂಥ ಡಿಸಿಷನ್ ತೊಗೊಂಡಿದ್ರಿ ಅಂದ್ರೆ ಆನ್ ಪೇಮೆಂಟ್, shall send an intimation to the person making the request, giving the details of further fees representing the cost of providing the information as
ಡಿಟರ್ಮೈನ್ಡ್ ಬೈ ಹಿಮ್. ಸಪೋಸ್ ನೀವು ಇನ್ಫಾರ್ಮೇಷನ್ ಕೊಡೋದಕ್ಕೇ ಡಿಸಿಷನ್ ತೊಗೊಂಡಿದ್ರಿ ಅಂದರೆ ಆಮೇಲೆ ಅವರು ಏನು ಫೀ ಪೇಡ್ ಮಾಡಿರ್ತಾರಲ್ಲ ಅದಕ್ಕಿಂತ ಹೆಚ್ಚು ಫೀ ಬೇಕಾಗಿತ್ತು ಅಂದರೆ, ಯಾಕಂದರೆ ನೀವು ಜೆರಾಕ್ಸ್ ಹೊಡಿಬೇಕಾಗತ್ತೆ, ಜೆರಾಕ್ಸದ ಫೀ ಅವರೇ ಕೊಡಬೇಕಾಗತ್ತೆ, ಯಾರು ಇನ್ಫಾರ್ಮೇಷನ್ ಕೇಳಿದಾರಲ್ಲ ಅವ್ರಿಗೆ ಕೊಡಬೇಕಾಗತ್ತೆ. ಅವರಿಗೆ ಒಂದು ನೋಟಿಫಿಕೇಶನ್ ಕಳಿಸ್ಬೇಕು, ನೀವು ಇಂಟಿಮೇಷನ್ ಕಳಿಸ್ಬೇಕು, ಏನಂತೇಳಿ ನೀವು ಕೇಳಿದಂಥ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋದಕ್ಕೆ ಎಷ್ಟು ಫೀ ಆಗ್ತದೆ ಅಷ್ಟು ಫೀ ತುಂಬ್ರಿ ಮತ್ತು ಇನ್ಫಾರ್ಮೇಷನ್ ತೊಗೊಂಡವ್ರಿ ಅಂತೇಳಿ ನೀವು ಅವ್ರಿಗೆ ಇಂಟಿಮೇಷನ್ ಮಾಡಬೇಕಾಗ್ತದೆ, ನೋಟಿಸ್ ಕೊಡಬೇಕಾಗ್ತದೆ. The person who seek the information have to pay the further fees as prescribed by the officer. ಈ 10 ರೂಪೀಸ್ ಏನೈತಿಲ್ಲ, ಆಗಲೇ ಹೇಳಿದೆ ನಾನು, 10 ರೂಪೀಸ್ IPO ಇಂಡಿಯನ್ ಪೋಸ್ಟಲ್ ಆರ್ಡರ್ ಅಥವಾ DDL ಕಟ್ತೀವಲ್ಲ, ಇದು ಪ್ರಿಲಿಮಿನರಿ ಎಕ್ಸ್ಪೆನ್ಸಸ್. ನೀವು ಫರ್ದರ್ ಇನ್ಫಾರ್ಮೇಷನ್ ಅಂತ ಕೇಳಿದ್ರಲ್ಲ, ಆ ಇನ್ಫಾರ್ಮೇಷನ್ ಸಪೋಸ್ ಏನರ ನಿಮಗೆ ಪ್ರೊವೈಡ್ ಮಾಡಿಸೋಲಾಗ ಏನರ ಖರ್ಚು ಆಗ್ತಿತ್ತು ಅಂದ್ರೆ ಆ ಖರ್ಚನ್ನು ಯಾವ ವ್ಯಕ್ತಿ ಇನ್ಫಾರ್ಮೇಷನ್ ಕೇಳಿದಾನೋ ಅವರು ಅದನ್ನು ಕೊಡಬೇಕಾಗ್ತದೆ. ಸೊ ಅದಕ್ಕಾಗಿ ಈ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ದು ಏನು ಮಾಡಬೇಕು ಅಂದರೆ ಅವ್ರಿಗೆ ಡೀಟೇಲಾಗಿ ಹೇಳಬೇಕಾಗ್ತದೆ, ನೀವು ಇಂಥ ಇನ್ಫಾರ್ಮೇಷನ್ ಕೇಳಿದ್ರೆ ಇಂಥ ಇನ್ಫಾರ್ಮೇಷನ್ ಕೊಡಬೇಕಾದ್ರೆ ಎಷ್ಟು ಖರ್ಚಾಗ್ತದೆ ಆ ಖರ್ಚನ್ನು ನೀವು ಭರ್ಪಾಯಿ ಮಾಡಬೇಕಾಗ್ತದೆ, ಅವ್ರಿಗೊಂದು ಇಂಟಿಮೇಷನ್ ಬೈ ನೋಟಿಸ್ ಕೊಡಬೇಕಾಗ್ತದೆ. ದೆನ್ ಇಫ್ ಹಿ ಪೇಡ್ ದ ಪ್ರಿಸ್ಕ್ರೈಬ್ಡ್ ಫೀಸ್ then the public officer has to provide the information. Then fourth subsection ಏನು ಹೇಳ್ತದೆ ಅಂದರೆ, where a request has been rejected under subsection 1. ಸಪೋಸ್ ನೀವು ಆ ರಿಕ್ವೆಸ್ಟ್ನ ರಿಜೆಕ್ಟ್ ಮಾಡೋ ಸಲುವಾಗಿ ನೀವು ಡಿಸಿಷನ್ ತೊಗೊಂಡಿದ್ರಿ ಅಂದರೆ, then the central public officer or the state public information officer, as the case may be, shall communicate to the person making the request. ಯಾವ ವ್ಯಕ್ತಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊಂಡನೋ ಅವನಿಗೆ ಕಮ್ಯುನಿಕೇಟ್ ಮಾಡಬೇಕು. ಸಪೋಸ್ ನೀವು ಆ ಒಂದು ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡೋರಿದ್ರಿ ಅಂದರೆ ಏನು ಅವ್ರಿಗೆ ಹೇಳ್ಬೇಕಂದ್ರೆ, ದ ರೀಸನ್ಸ್ ಫಾರ್ ಸಚ್ ರಿಜೆಕ್ಷನ್. ನಾ ಇನ್ಫಾರ್ಮೇಷನ್ನ ಯಾಕೆ ನಿಮಗೆ ಕೊಡೋನಿಲ್ಲ ಅನ್ನೋದನ್ನು ರೀಸನ್ ಹೇಳಬೇಕು. ಈಗಾಗಲೇ ನಾವು ಹೇಳಿದಾಗ ಅಂಡರ್ ಸೆಕ್ಷನ್ 8 ಮತ್ತು 9 ಕೆಲವೊಂದು ಇನ್ಫಾರ್ಮೇಷನ್ ನಾವು ಡಿಸ್ಕ್ಲೋಸ್ ಮಾಡೋಕ್ಕಾಗೋದಿಲ್ಲ ಅಂಥ ಒಂದು ರೀಸನ್ ಹೇಳಬೇಕಾಗ್ತದೆ. ಅಥವಾ ದ ಪೀರಿಯಡ್ ವಿದಿನ್ ವಿಚ್ ಎನ್ ಅಪೀಲ್ ಅಗೇನ್ಸ್ಟ್ ಸಚ್ ರಿಜೆಕ್ಷನ್ ಮೇ ಬಿ ಪ್ರಿಫೇರ್ಡ್. ಅವ್ನಿಗೆ ಇನ್ನೊಂದು ಏನು ಹೇಳ್ಬೇಕಂದ್ರೆ, ನೀವು ರೀಸನ್ ಹೇಳ್ತೀರಿ, ಸೊ ಈ ರೀಸನ್ಗೋಸ್ಕರ ನಿಮ್ಮ ಅಪ್ಲಿಕೇಶನನ್ನು ನಾನು ಮಾನ್ಯ ಮಾಡುತ್ತಾ ಇಲ್ಲ, ರಿಜೆಕ್ಟ್ ಮಾಡ್ತಾ ಇದ್ದೀನಿ ಅಂತೇಳಿ ಅವರಿಗೆ ಕಮ್ಯುನಿಕೇಟ್ ಮಾಡಬೇಕು. ಮತ್ತು ಅವ್ರಿಗೆ ಏನು ಹೇಳ್ಬೇಕಂದ್ರೆ, ನೀವು ಇದ್ರ ಮ್ಯಾಗ ಅಪೀಲ್ ಹೋಗೋಕೆ ಇಂತಿಷ್ಟು ಪೀರಿಯಡ್ ಅದ, 30 days ಪೀರಿಯಡ್ದಾಗ ನೀವು ಅಪೀಲ್ ಹೋಗ್ಬೋದು. ಮತ್ತು ನೀವು ಇನ್ನೊಂದು ಏನು ಹೇಳ್ಬೇಕಂದ್ರೆ, ದ ಪರ್ಟಿಕ್ಯುಲರ್ಸ್ ಆಫ್ ದ ಅಪಿಲೇಟ್ ಅಥಾರಿಟಿ. ಯಾವ ಅಪಿಲೇಟ್ ಅಥಾರಿಟಿಗೆ ಅವರು ಅಪೀಲ್ ಹೋಗಬೇಕು ಅನ್ನೋದನ್ನು ಕೂಡ ಇಲ್ಲಿ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅವರಿಗೆ ತಿಳಿಸ್ಬೇಕಾಗ್ತದೆ. ಇದು ಯಾವಾಗ ರೀ, ವೆನ್ ದ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಟೇಕ್ಸ್ ದ ಡಿಸಿಷನ್ ಟು ರಿಜೆಕ್ಟ್ ದ ರಿಕ್ವೆಸ್ಟ್. ನೀವು ರಿಕ್ವೆಸ್ಟನ್ನು ರಿಜೆಕ್ಟ್ ಮಾಡೋರಿದ್ರಿ ಅಂದರೆ, ಅಥವಾ ಇನ್ಫಾರ್ಮೇಷನ್ ನೀವು ಕೊಡೋಕೆ ಆಗಲಿಲ್ಲ ಅಂತಂದ್ರೆ, ಅದಕ್ಕೆ ನೀವೇನು ಹೇಳ್ಬೇಕಂದ್ರೆ, ಯು ಹ್ಯಾವ್ ಟು ಗಿವ್ ದ ರೀಸನ್ಸ್ ವೈ ದ ಇನ್ಫಾರ್ಮೇಷನ್ ಈಸ್ ನಾಟ್ ಪ್ರೊವೈಡಿಂಗ್. ದೆನ್ ದ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಹ್ಯಾಸ್ ಟು ಕಮ್ಯುನಿಕೇಟ್ ದ ಪರ್ಸನ್ ಹೂ ಮೇಕಿಂಗ್ ದ ರಿಕ್ವೆಸ್ಟ್ ಅಬೌಟ್ ದ ಪೀರಿಯಡ್ ವಿದಿನ್ ವಿಚ್ ಅನ್ ಅಪೀಲ್ ಅಗೇನ್ಸ್ಟ್ ಸಚ್ ರಿಜೆಕ್ಷನ್ ಮೇ ಬಿ ಪ್ರಿಪೇರ್ಡ್. ನಾವು ಏನು ರಿಜೆಕ್ಷನ್ ಮಾಡತ್ತೀವಲ್ಲ ಅದ್ರ ಮ್ಯಾಗ ನೀವು ಅಪೀಲ್ ಹೋಗ್ಬೋದು, ಇಂತಿಷ್ಟು ದಿವಸ ನಿಮ್ಗೆ ಅಪೀಲ್ ಹೋಗೋಕೆ ಟೈಮ್ ಇದೆ ಅಂತೇಳಿ ಅವರಿಗೆ ಹೇಳಬೇಕು. ಅಗೇನ್ ಇನ್ನೊಂದು ಇನ್ಫಾರ್ಮೇಷನ್ ಏನು ಹೇಳಬೇಕು ಅಂದರೆ, ಯಾವ ಅಪಿಲೇಟ್ ಅಥಾರಿಟಿ ಮುಂದೆ ನೀವು ಅಪೀಲ್ ಆಗೋಬೋದು ಅನ್ನೋದನ್ನು ಅವ್ರಿಗೆ ಹೇಳ್ಕೊಡ್ಬೇಕು. ಯಾಕಂದರೆ ಅವ್ರಿಗೆಲ್ಲ ನಾಲೆಜ್ ಇರೋದಿಲ್ಲ. ನೀವು ಡೆಸಿಗ್ನೇಟೆಡ್ ಆಫೀಸರ್ ಇದ್ದಿರ್ತೀರಿ, ಆ್ಯಸ್ ಅ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್, ನಿಮಗೆಲ್ಲ ಗೊತ್ತಿರುತ್ತೆ, ಅವರಿಗೆ ಅದನ್ನ ಇನ್ಫಾರ್ಮೇಷನ್ ಕೊಡಬೇಕಾಗ್ತದೆ. ಸೊ ದೀಸ್ 3 sections are very important for every authorities, public authorities. 5ನೇ ಸೆಕ್ಷನ್ ಏನಂತ, ಪ್ರತಿಯೊಂದು ಪಬ್ಲಿಕ್ ಅಥಾರಿಟೀಸ್ದವರು ಒಬ್ಬ ವ್ಯಕ್ತಿನ, ಒಬ್ಬ ಆಫೀಸರ್ನ ಅವರ ಆಫೀಸ್ದೊಳಗೆ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಂತೇಳಿ ಅವರು ನೇಮಕ ಮಾಡಬೇಕು. ಅವ್ರ ಕೆಲಸ ಏನಪ್ಪ ಅಂದ್ರೆ, ಹೊರಗಿಂದ ಏನೊಂದು ರಿಕ್ವೆಸ್ಟ್ಗಳು ಬರ್ತಾವಲ್ಲ ಆ ರಿಕ್ವೆಸ್ಟ್ಗಳ ಜೊತೆಗೆ ಅವರು ಡೀಲ್ ಮಾಡಬೇಕಾಗ್ತದೆ. ಇದು 5ನೇ ಸೆಕ್ಷನ್ ಹೇಳ್ತದೆ. ಆಮೇಲೆ 5ನೇ ಸೆಕ್ಷನ್ ಏನೊಂದು ಹೇಳ್ತದೆ, ಆ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಅಥವಾ ಏನಿದಿರ್ತಾರಲ್ಲ ಅವರು ಇನ್ನೊಬ್ಬರದನ್ನೇ ಹೆಲ್ಪ್ ತೊಗೋಬೋದು. ಆ ಆಫೀಸ್ದಾಗ ಇರ್ತಕ್ಕಂಥ ಯಾವ ವ್ಯಕ್ತಿ ಕಡೆ ಆ ಇನ್ಫಾರ್ಮೇಷನ್ ಐತಿ ಅಥವಾ ಯಾವ ಆಫೀಸರ್ ಅಧಿಕಾರಿ ಕಡೆ ಆ ಇನ್ಫಾರ್ಮೇಷನ್ ಐತಿ, ಆ ಅಧಿಕಾರಿ ಕಡೆಯಿಂದ ಇವರು ಹೆಲ್ಪ್ ತೊಗೋಬೋದು.
ಫಾರ್ ಪ್ರೊವೈಡಿಂಗ್ ದ ಇನ್ಫಾರ್ಮೇಷನ್. ಇದು ಸೆಕ್ಷನ್ 5 ಹೇಳ್ತದೆ. ಸೆಕ್ಷನ್ 6 ಏನು ಹೇಳ್ತದೆ? ರಿಕ್ವೆಸ್ಟ್ ಫಾರ್ ಅಬ್ಟೈನಿಂಗ್ ದ ಇನ್ಫಾರ್ಮೇಷನ್. ಇದು ನಿಮ್ಮ ಕಡೆ ಯಾರೊಂದು ಅಪ್ಲಿಕೇಶನ್ ತೊಗೊಂಡ್ಬರ್ತಾರಲ್ಲ, ಆ ಅಪ್ಲಿಕೇಶನ್ ಅಂಡರ್ ಸೆಕ್ಷನ್ 6 ಮತ್ತು ಅಲ್ಲಿ ಆ ಅಪ್ಲಿಕೇಶನ್ ಹೆಂಗಿರ್ಬೇಕಂದ್ರೆ ಇಟ್ ಶುಡ್ ಬಿ ಇನ್ ರೈಟಿಂಗ್. ಓವರ್ ಅಪ್ಲಿಕೇಶನ್ ಇಸ್ ನಡೆಯೋದಿಲ್ಲ. ಇಲ್ಲಿ ನಾವೇನು ಮಾಡಬೇಕು? ಅಪ್ಲಿಕೇಶನ್ ರೈಟಿಂಗ್ದಾಗಿರಬೇಕು, ಐದರ್ ಇನ್ ಹಿಂದಿ ಆರ್ ಇನ್ ಇಂಗ್ಲೀಷ್ ಆರ್ ಇನ್ ಲೋಕಲ್ ಲ್ಯಾಂಗ್ವೇಜ್. ಆಮೇಲೆ ಮಿನಿಮಮ್ ಫೀಸ್ ಪ್ರಿಸ್ಕ್ರೈಬ್ಡ್ ಬೈ ದಿ ಆ್ಯಕ್ಟ್. ದೆನ್ ನೆಕ್ಸ್ಟ್ ಇವರು ರಿಕ್ವೆಸ್ಟ್ ಏನು ಈ ಪಬ್ಲಿಕ್ ಇನ್ಫಾರ್ಮೇಷನ್ ಆಫೀಸರ್ ಇದ್ದಿರ್ತಾರಲ್ಲ, ಅವ್ರು ಏನು ಮಾಡ್ಬೇಕಾಗ್ತಂದ್ರೆ ಅವ್ರಿಗೆ ಹೆಲ್ಪ್ ಮಾಡಬೇಕಾಗ್ತದೆ. ಸಪೋಸ್ ಅವ್ರಿಗೆ ಯಾವುದೇ ರೀತಿ ಅಪ್ಲಿಕೇಶನ್ ಕೊಡ್ಬೇಕು ಅನ್ನೋದು ಗೊತ್ತಿರಲಿಲ್ಲ ಅಂದರೆ ಇವರು ಅದನ್ನು ಹೇಳ್ಕೊಡ್ಬೇಕಾಗ್ತದೆ. ದೆನ್ ಇಲ್ಲಿ ಇನ್ನೊಂದು ಸೆಕ್ಷನ್ 6ದಾಗ ಇನ್ನೊಂದು ಏನು ಇಂಪಾರ್ಟೆಂಟ್ ಅಂದ್ರೆ, ಇನ್ಫಾರ್ಮೇಷನ್ ಕೇಳಕ್ಕೆ ಬಂದಂಥ ವ್ಯಕ್ತಿಯದ ಫುಲ್ ಡೀಟೇಲ್ಸ್ ಇಲ್ಲಿ ನೆಸಸರಿ ಇಲ್ಲ, ಅಥವಾ ಎದರ ಸಲುವಾಗಿ ನಾನು ಇನ್ಫಾರ್ಮೇಷನ್ ಕೇಳತ್ತೀನಿ ಅನ್ನೋದು ರೀಸನ್ ಕೊಡೋದು ಅವಶ್ಯಕತೆ ಇರೋದಿಲ್ಲ. ಇವೆರಡು ಇಲ್ಲಿ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಏನಪ್ಪ ಅಂದರೆ ಡಿಸ್ಪೋಸಲ್ ಆಫ್ ರಿಕ್ವೆಸ್ಟ್ ಅಂಡರ್ ಸೆಕ್ಷನ್ 7. ಇಲ್ಲಿ ಪಬ್ಲಿಕ್ ಆಫೀಸರ್ ಏನಿದಿರ್ತಲ್ಲ, ಅವರು ಆ ರಿಕ್ವೆಸ್ಟನ್ನು ತೊಗೊಂಡು 30 ದಿವಸದೊಳಗೆ ಅಥವಾ ಎಷ್ಟು ಸಾಧ್ಯತೆ ಅಷ್ಟು ಬೇಗ ಇನ್ಫಾರ್ಮೇಷನ್ ಕೊಡುವಂಥ ಕೆಲಸ ಮಾಡಬೇಕು, ಇಲ್ಲ ರಿಜೆಕ್ಟ್ ಮಾಡಬೇಕು. ರಿಜೆಕ್ಟ್ ಮಾಡ್ಬೇಕಾದ್ರೆ ರೀಸನ್ಸ್ ಹೇಳಬೇಕು. ದೆನ್ he has to take the decision either to give the information or to reject the request. Is it right? Suppose ಡಿಸಿಷನ್ ಇನ್ಫಾರ್ಮೇಷನ್ ಪ್ರೊವೈಡ್ ಮಾಡೋ ಸಲಕ್ಕೆ ತೊಗೊಂಡಿದ್ದೀರಿ ಅಂದರೆ, ಅಗೇನ್ ಸಪೋಸ್ ಅಲ್ಲಿ ಏನ್ರಿ ಎಕ್ಸ್ಟ್ರಾ ಖರ್ಚು ಆಗ್ತದೆ ಅಂದರೆ ಆ ಖರ್ಚದ ಬಗ್ಗೆ ಆ ವ್ಯಕ್ತಿಗೆ ಇಂಟಿಮೇಷನ್ ಕೊಡಬೇಕಾಗ್ತದೆ. ಆಮೇಲೆ ಸಪೋಸ್ ನೀವು ಡಿಸಿಷನ್ನ ರಿಜೆಕ್ಟ್ ಮಾಡೋ ಸಲಕ್ಕೆ ತೊಗೊಂಡಿದ್ದೀರಿ ಅಂದರೆ, ನಿಮ್ಮದು ಫಸ್ಟ್ ಕೆಲಸ ಏನಪ್ಪ ಅಂದರೆ, you have to give the reasons why the information is not disclosing or providing. Then ಅವ್ರಿಗೆ ಅಪೀಲ್ ಹೋಗಕ್ಕೆ ನೀವು ಹಾದಿ ಮಾಡಿಕೊಡ್ಬೋದು. ಅಪೀಲ್ ಬಗ್ಗೆ ನೀವು ಇನ್ಫಾರ್ಮೇಷನ್ ಕೊಡಬೇಕು, ಮತ್ತು ಯಾವ ಅಥಾರಿಟಿ ಮುಂದೆ ಅಪೀಲ್ ಹೋಗ್ಬೋದು ಅನ್ನೋದನ್ನು ಇವೆಲ್ಲ ಇನ್ಫಾರ್ಮೇಷನ್ನ ಕೊಡಬೇಕಾಗ್ತದೆ. ಸೊ ದೀಸ್ ಆರ್ ದಿ ವೆರಿ ಇಂಪಾರ್ಟೆಂಟ್ ಸೆಕ್ಷನ್ಸ್ ಇನ್ ದಿಸ್ ಪರ್ಟಿಕ್ಯುಲರ್ ಆ್ಯಕ್ಟ್. ಓಕೆ, ಇವು ಪ್ರತಿಯೊಂದು ಸೆಕ್ಷನ್ ಮ್ಯಾಗ ನಿಮಗೆ 5 ಮಾರ್ಕ್ಸ್ ಕ್ವಶನ್ ಕೇಳ್ಬೋದು. Right. Thank you, friends.